शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्भार्कं गजाननभान्निशमनेकदन्तभक्तानाम् एकदन्तमुपास्महे रामाय रामभद्राय रामचन्द्राय वेदसे रघुनाथाय नाथाय सीताय पतये नमः जानकी रामपट्टाभिराम श्रीराम राम रामतः श्रीमद्महारामचन्द्रस्वामिने नमः नमस्तेस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। वेंकटेशो वासुदेवो प्रद्युम्नो वितविक्रमः संकर्षण अनिरुद्धश्च शेषाद्रिपतिरेव च वेंकटाचलपद्मनाभो वासुदेवो त्रिविक्रमः गोविंद गोविंद। महाविष्णुवನ್ನ ಪ್ರಾರ್ಥನೆ ಮಾಡ್ತಾ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ। ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್। ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಭೂ ವರಹಸ್ವಾಮಿಯ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರದಿಂದ ನಾನು ಮಾತಾಡ್ತಾ ಇದ್ದೇನೆ। ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ತಾಯಿ ಮಹಾಲಕ್ಷ್ಮಿ ನೆಲೆ ನಿಂತಹ ಲಕ್ಷ್ಮೀ ಭೂ ವರಹಸ್ವಾಮಿಯ ಈ ಸಾನ್ನಿಧ್ಯದಿಂದ ಈ ಬಾರಿಯ ಈ ವಿಶೇಷವಾಗಿರ್ತಕ್ಕಂಥ ದೀಪಾವಳಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ। ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ದೀಪಾವಳಿ ಬೆಳಕಿನ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ। ಇನ್ನು ನರಕ ಚತುರ್ದಶಿ ಎಂದು ಪ್ರಾರಂಭವಾಗುವಂತಹದ್ದು, ಜೊತೆಗೆ ಅಮಾವಾಸ್ಯೆಯಲ್ಲಿ ಕೇದಾರೇಶ್ವರನ ಅನುಗ್ರಹ ಪಡಿತಕ್ಕಂಥದ್ದು, ಒಂದು ಕಡೆ ಶಿವಾನುಗ್ರಹ, ಮತ್ತೊಂದು ಕಡೆ ಮಹಾವಿಷ್ಣುವಿನ ಅನುಗ್ರಹ। ಯಾಕೆಂದರೆ ಬಲಿಪಾಡ್ಯಮಿ, ಒಂದು ಕೇದಾರೇಶ್ವರ ಮತ್ತೊಂದು ಬಲಿಪಾಡ್ಯಮಿ, ಹೀಗೆ ನರಕ ಚತುರ್ದಶಿ ಇದೆಲ್ಲವೂ ಸಹಿತ ಈ ಹಬ್ಬಗಳಲ್ಲಿ ಬರ್ತಕ್ಕಂಥದ್ದು। ಈ ಹಬ್ಬ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥದ್ದು। ಎಲ್ಲಿ ನೋಡಿದ್ರು ಸಹಿತ ಪಟಾಕಿಗಳ ಆ ಒಂದು ಪಟಾಕಿ ಮತ್ತು ಮದ್ದುಗಳನ್ನು ಸಿಡಿಸ್ತಕ್ಕಂತಹದ್ದು ವಿಶೇಷವಾಗಿರ್ತಕ್ಕಂಥ ಹಬ್ಬ। ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬ। ಇಂತಹ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಆಗಿದೆ। ಈ ದೀಪಾವಳಿ ಮೊದಲು ಪ್ರಾರಂಭಿಸುವಂತಹದ್ದು ನರಕ ಚತುರ್ದಶಿ, ಅಲ್ಲಿಂದ ಪ್ರಾರಂಭ। ನೀರು ತುಂಬುವುದು, ನೀರು ತುಂಬಿದ ನಂತರ ನೀರಿನ ಹಂಡೆಗೆ ಪೂಜೆ ಮಾಡತಕ್ಕಂಥದ್ದು, ಪೂಜೆ ಮಾಡಿದ ನಂತರ ಬೆಳಗ್ಗಿನ ಜಾವದಲ್ಲಿ, ಅದು ನರಕಾಸುರನ ಸಂಹಾರ ಬೆಳಗ್ಗಿನ ಜಾವ ಆದ್ದರಿಂದ ಎಲ್ಲರೂ ತಲೆಗೆ ಸ್ನಾನ ಮಾಡ್ತಕ್ಕಂಥದ್ದು। ಬೆಳಕಿನ ಹಬ್ಬ ಸಡಗರ ಸಂಭ್ರಮದಿಂದ ಪಟಾಕಿಗಳನ್ನು ಹೊಡೆಸಿ ಮಕ್ಕಳಿಗೂ ಸಹಿತ ಹೊಸ ಬಟ್ಟೆಯನ್ನು ಧರಿಸಿ ವಿಶೇಷವಾಗಿ ಸಿಹಿ ಖಾದ್ಯವನ್ನು ಸ್ವೀಕರಿಸ್ತಕ್ಕಂಥ ಹಬ್ಬ। ಇನ್ನು ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡ ನಂತರ ಒಂದಷ್ಟು ಪಟಾಕಿ ಹೊಡೆದು ಅಲ್ಲಿಂದ ಪ್ರಾರಂಭವಾಗುತ್ತೆ ದೀಪಗಳ ಸಾಲು। ಈ ದೀಪಾವಳಿ ಹಬ್ಬಗಳಲ್ಲಿ ಬೆಳಗ್ಗೆ ಮತ್ತು ಸಂಧ್ಯಾಕಾಲ ದ್ವಿಕಾಲದಲ್ಲೂ ಪ್ರತಿಯೊಬ್ಬರ ಮನೆ ಮುಂಭಾಗದಲ್ಲೂ ದೀಪಗಳನ್ನು ನೋಡ್ಬೋದು। ಇನ್ನು ಇಲ್ಲಿಂದ ಕಿರು ದೀಪಾವಳಿಯವರೆಗೂ ಅಂದರೆ ತುಳಸಿ ಪೂಜೆಯವರೆಗೂ ವಿಶೇಷವಾಗಿರ್ತಕ್ಕಂಥ ಹಬ್ಬವನ್ನು ಆಚರಣೆ ಮಾಡ್ತೀವಿ। ಇಂತೆಲ್ಲ ಹಬ್ಬವನ್ನು ಆಚರಣೆ ಮಾಡುವಂಥ ಹಬ್ಬವೇ ಇದು ದೀಪಾವಳಿ। ನರಕಾಸುರನ ಸಂಹಾರ ಆದ ನಂತರ ಹಬ್ಬದ ಒಂದು ಸಡಗರ, ಹಾಗೆ ಅಮಾವಾಸ್ಯೆ ಕೇದಾರೇಶ್ವರನ ಅನುಗ್ರಹ। ಅದಕ್ಕಾಗಿ ಕೇದಾರೇಶ್ವರನ ಅನುಗ್ರಹ ಪಡೆಯಲಿಕ್ಕೋಸ್ಕರ, ಅದು ಕೇದಾರೇಶ್ವರನ ಅನುಗ್ರಹ ಹೇಗೆ? ಶುಭ ಸಂಧ್ಯಾಕಾಲ ಪೂಜಾನುಷ್ಠಾನ, ಸಂಜೆ ಅಮಾವಾಸ್ಯೆ, ಜೊತೆಗೆ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು। ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ। ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮನೆಯ ಸುತ್ತಮುತ್ತ ಎಲ್ಲ ಭಾಗಗಳಲ್ಲೂ ಅದರ ತುಳಸಿ ಗಿಡದಿಂದ ಮೊದಲುಕೊಂಡು ಎಲ್ಲ ಕಡೆ ದೀಪವನ್ನು ಹಚ್ಚಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ। ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಆ ಮಕ್ಕಳ ಆಟ ಪಾಠಗಳು, ಮಕ್ಕಳ ಆ ಉಡುಗೆ ತೊಡುಗೆಗಳು, ಮಕ್ಕಳಿಗೆ ನಡೆಸುವಂತಹ ಅಲಂಕಾರ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಇದೆಲ್ಲವನ್ನು ಸಹಿತ ಈ ಹಬ್ಬದಲ್ಲಿ ಕಾಣಬಹುದು। ತಾಯಿ ಮಹಾಲಕ್ಷ್ಮಿ ಯಾರಿಗೆ ಬೇಡ? ಎಲ್ಲರಿಗೂ ಬೇಕು। ಅದರಲ್ಲೂ ಒಂದಷ್ಟು ವರ್ಗದಲ್ಲಿರ್ತಕ್ಕಂಥವರು ದೀಪಾವಳಿಯಿಂದ ಹೊಸ ಲೆಕ್ಕವನ್ನೇ ಪ್ರಾರಂಭಿಸ್ತಾರೆ। ಆ ಹೊಸ ಲೆಕ್ಕಾಚಾರವನ್ನು ಪ್ರಾರಂಭ ಮಾಡಲಿಕ್ಕೋಸ್ಕರನೇ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ। ಚಿತ್ರಗುಪ್ತ ಹೇಗೆ ಗ್ರಂಥವನ್ನು ಬರಿತಾನೋ ಅದೇ ಪ್ರಕಾರ ಒಂದಷ್ಟು ವರ್ಗಗಳಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಲೆಕ್ಕಾಚಾರವನ್ನು ಇಲ್ಲಿಂದ ಪ್ರಾರಂಭಿಸ್ತಾರೆ। ಲಕ್ಷ್ಮಿ ತಮ್ಮ ವಾಸ್ತುಗೃಹದಲ್ಲೇ ಇರಲಿ, ತಮ್ಮ ವ್ಯಾಪಾರ ಸ್ಥಳದಲ್ಲೇ ಇರಲಿ ಅಂತ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸ್ತಾರೆ। ಲಕ್ಷ್ಮಿಯ ಆರಾಧನೆ ಮಾಡ್ತಕ್ಕಂಥದ್ದು, ಲಕ್ಷ್ಮಿಯ ಪೂಜಾನುಷ್ಠಾನ ಮಾಡಲಿಕ್ಕೆ, ಅದರಲ್ಲೂ ಅಮ್ಮನವರಿಗೆ ವಿಶೇಷವಾದಂಥ ಅಲಂಕಾರ,
ಅಲಂಕಾರ ಮಾಡ್ತಾರೆ, ಮಾವಿನ ಸೊಪ್ಪು ತೋರಣ ಕಟ್ತಾರೆ, ಹೂವಿನ ಅಲಂಕಾರಗಳು ಮಾಡ್ತಾರೆ, ಸಿಹಿ ಖಾದ್ಯಗಳಿಂದ ತರ್ತಾರೆ. ಎಲ್ಲವನ್ನು ಸಹಿತ 4-6 ಜನ ಬಂಧು ಮಿತ್ರರೆಲ್ಲರೂ ಸೇರಿ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾದ ಪೂಜೆ ಮಾಡ್ತಾರೆ. ಇನ್ನು ಗೋಪೂಜೆ ಮಾಡ್ತಕ್ಕಂಥದ್ದು ಸಹಿತ ಇವತ್ತೇ ಇದೆ. ಗೋವಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಗೋಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಶ್ವಮಾತೆ ಗೋಮಾತೆ ಅಂತ ಹೇಳಿ ಆ ಗೋವಿಗೆ ವಿಶೇಷವಾದ ಆರಾಧನೆ ಸಲ್ಲಿಸ್ತಕ್ಕಂಥದ್ದು ಸಹಿತ ಇದೇ ಮುಹೂರ್ತಗಳಲ್ಲೇ. ಇದಾದ ನಂತರ ಇನ್ನು ಬರ್ತಕ್ಕಂಥದ್ದೇ ಬಲಿಪಾಡ್ಯಮಿ. ಬಲಿಪಾಡ್ಯಮಿ ಅನುಷ್ಠಾನ ಅಂದರೆ ಅದು ಮತ್ತಷ್ಟು ವಿಶೇಷವೇ ಸರಿ. ಬಲಿಪಾಡ್ಯಮಿ ಬಲಿಚಕ್ರವರ್ತಿಯ ಚರಿತ್ರೆ ಯಾರಿಗೂ ಗೊತ್ತಿಲ್ಲ ಹೇಳಿ. ಬಲಿಚಕ್ರವರ್ತಿ ಎಂಬತಕ್ಕಂಥದ್ದು ಒಬ್ಬ ರಾಜ. ಆತ ತನ್ನ ರಾಜ್ಯದಲ್ಲಿ ಎಲ್ಲವನ್ನೂ ಸುಭಿಕ್ಷವಾಗಿಟ್ಕೊಂಡಿರ್ತಾನೆ. ಅವನಲ್ಲಿ ರಾಕ್ಷಸತ್ವ ಇದ್ದರೂ ಅವನ ಆಳ್ವಿಕೆ ಮಾತ್ರ ಬಹಳಷ್ಟು ಚೆನ್ನಾಗಿರುತ್ತೆ. ಆದರೆ ಅವನ ಆಳ್ವಿಕೆ, ಅವನ ದಾನ ಧರ್ಮ, ಅವನ ಪೂಜಾ ಅನುಷ್ಠಾನ, ತನ್ನ ರಾಜ ಕರ್ತವ್ಯ ಪಾಲನೆ ಇದೆಲ್ಲವೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದೇ ಸರಿ. ಹೀಗೆ ಬಲಿಚಕ್ರವರ್ತಿ ದಾನ ಧರ್ಮಗಳಲ್ಲಿ, ಅನುಷ್ಠಾನಗಳಲ್ಲಿ ಭಾಳಷ್ಟು ಮೇಲಿಗೆ ಸಾಧಿಸ್ತಾ ಇರ್ತಾನೆ. ಹೀಗೆ ಅನುಷ್ಠಾನಗಳನ್ನು ಮಾಡ್ತಾ ಮಾಡ್ತಾ ಇಂದ್ರಾದಿ ಅಷ್ಟದೇವತೆಗಳನ್ನೂ ಮನಸ್ಸನ್ನು ಗೆಲ್ತಾನೆ. ಹಾಗೆ ಇಂದ್ರನ ಆಸ್ಥಾನವನ್ನೇ ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಅಪೇಕ್ಷೆ ಪಟ್ಟಾಗ ಎಲ್ಲರೂ ಸಹಿತ ಬಂದು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿದಾಗ ಮುಂದೇನು ಎಂಬತಕ್ಕಂಥ ಚಿಂತನೆ ಎದುರಾಗುವಂಥ ಕಾಲ ಬರುತ್ತೆ. ಆಗ ಮಹಾವಿಷ್ಣು ಹೇಳ್ತಾನೆ, ಸದ್ಯದಲ್ಲೇ ಅಥವಾ ಈ ಹತ್ತಿರದಲ್ಲೇ ನಾನು ಬಲಿಚಕ್ರವರ್ತಿಯನ್ನು ಸಂಪೂರ್ಣವಾಗಿ ಆ ಬಲಿಚಕ್ರವರ್ತಿಯನ್ನು ನಾಶ ಮಾಡಲಿಕ್ಕೋ ಅಥವಾ ಬಲಿಚಕ್ರವರ್ತಿಯನ್ನು ವಧೆ ಮಾಡಲಿಕ್ಕೋ ನಾನು ಪುನಃ ಇನ್ನೊಂದು ಅವತಾರವನ್ನು ತಾಳ್ತೀನಿ ಅಂತ ಆತ ಮುಂದೆ ಬರ್ತಾನೆ. ಆ ಇನ್ನೊಂದು ಅವತಾರವನ್ನು ತಾಳ್ತಕ್ಕಂಥದ್ದೇ ವಾಮನ ಅವತಾರ. ವಾಮನ ಅವತಾರ ಅಂದರೆ ಬಹಳ ಚಿಕ್ಕದಾದಂತಹ ಒಂದು ಅವತಾರದಲ್ಲಿ ತಾನು ಬರ್ತಕ್ಕಂಥದ್ದು. ಹೀಗೆ ಬಲಿಚಕ್ರವರ್ತಿ ಒಂದು ಮಹತ್ತರವಾಗಿರ್ತಕ್ಕಂಥ ಯಜ್ಞವನ್ನು ಮಾಡ್ತಿರ್ತಾನೆ. ಆ ಯಜ್ಞವನ್ನು ಮಾಡುವಂಥ ಕಾಲ ಅಲ್ಲಿಗೆ ಬಂದಂಥ ಮಹಾವಿಷ್ಣು ಒಬ್ಬ ಬಾಲಕನ ವೇಷಧಾರಿಯಾಗಿ ಬಂದು, ಆದರೆ ವಾಮನನ ರೂಪದಲ್ಲಿ, ವಾಮನ ಅಂದರೆ ಬಹಳ ಚಿಕ್ಕದಾದಂಥ ಹುಡುಗ, ಅಂದರೆ ಒಂದು ಬಾಲಕನ ರೂಪದಲ್ಲಿ ಬರ್ತಕ್ಕಂಥದ್ದು. ಆ ಬಾಲಕನ ರೂಪದಲ್ಲಿ ಬಂದು ರಾಜ ಮಾಡ್ತಿರ್ತಕ್ಕಂಥ ಆ ಮಹಾಯಜ್ಞದ ಮುಂದೆ ನಿಂತು, ಅಯ್ಯ ರಾಜೇಂದ್ರನೇ, ನನಗೆ 3 ಪಾದಗಳಷ್ಟು ಸ್ಥಳವನ್ನು ನೀನು ಕೊಡಬೇಕು ಅಂತ ಹೇಳ್ತಾನೆ. ಯಾವುದೇ ಯಜ್ಞ ಯಾಗಾದಿಗಳಾದರೂ ಅದರಲ್ಲೂ ರಾಜ ಈಗಿರ್ತಕ್ಕಂಥ ಅಂದರೆ ಆ ಬಲಿಚಕ್ರವರ್ತಿಯ ಒಂದು ಗುಣ ಏನಪ್ಪ ಅಂದರೆ, ಯಾರು ಏನು ಕೇಳಿದ್ರು ಸಹಿತ ಯಥೇಚ್ಛವಾಗಿ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು. ಅಂತಹ ಮನಸ್ಸುಳ್ಳಂತಹ ಬಲಿಚಕ್ರವರ್ತಿ ಏನು ಮಾಡ್ತಾನೆ, ಈತ ಕೇಳಿದಂತಹ ಈ ಬಾಲಕ, ಅದು ಈ ಒಟು ಮತ್ತು ಬಾಲಕ ತಾನು ಕೇಳುವಂತಹದ್ದು ಬರೀ 3 ಪಾದದಷ್ಟು ಮಾತ್ರ. ಆ 3 ಪಾದದಷ್ಟು ಸ್ಥಳವನ್ನು ಕೇಳ್ತಿದ್ದಾನಲ್ಲ ಅಂತ ಹೇಳಿದಾಗ ತನ್ನ ಸುತ್ತಮುತ್ತಿರ್ತಕ್ಕಂಥ ಎಲ್ಲರೂ ಹೇಳ್ತಾರೆ, ಇದರಲ್ಲಿ ಏನೋ ಒಂದು ಅಸತ್ಯ ಅಡಗಿದೆ, ಏನೋ ಒಂದು ಸಮಸ್ಯೆ ಎದುರು ಅಡಗಿದೆ, ಆದಷ್ಟು ಎಚ್ಚರಿಕೆ ಬೇಕು ರಾಜೇಂದ್ರ ಅಂತಂದಾಗ ರಾಜ ಕೇಳ್ತಕ್ಕಂಥ ಅಂದರೆ ಆ ಬಾಲಕ ಕೇಳಿದಂತಹ 3 ಪಾದಗಳಷ್ಟು ಸ್ಥಳವನ್ನು ನಾನು ಕೊಡಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳಿ ತನ್ನ ಅಂಗೈಯಲ್ಲಿ ನೀರು ಹಾಕ್ಕೊಂಡು ಆತ ಅರ್ಘ್ಯವ ರೂಪದಲ್ಲಿ ಕೊಟ್ಟು ಬಿಡ್ತಾನೆ. ಅದಾದ ನಂತರ ಆ ಬಾಲಕ ಕೇಳ್ತಕ್ಕಂಥದ್ದು 3 ಪಾದಗಳಷ್ಟು ಸ್ಥಳ. ಒಂದು ಪಾದವನ್ನು ಅಂದರೆ ನೀನಾಗಲೇ ರಾಜೇಂದ್ರ ನೀನು ಕೊಡ್ತೀನಿ ಅಂತ ಸಂಕಲ್ಪ ಮಾಡಿದ್ದಾಯಿತು, ನೀನು ಕೊಡ್ತೀನಿ ಅಂತ ನನಗೆ ಆಶ್ವಾಸನೆ ಕೊಟ್ಟಾದ ಮೇಲೆ ಆ 3 ಪಾದದ ಸ್ಥಳ, ಮೊದಲನೇ ಒಂದು ಪಾದ ಆಕಾಶದತ್ತ ನೋಡಿಸ್ತಾನೆ. ಆಕಾಶದತ್ತ ನೋಡಿಸಿದಾಗ ಇಡೀ ಆಕಾಶ ಮಂಡಲವೇ ಸಂಪೂರ್ಣವಾಗಿ ಆತನ ಪಾದ ಆವರಿಸುತ್ತೆ. ಅದಾದ ನಂತರ 2ನೇ ಪಾದ ಅದು ಭೂಮಿ ಮೇಲೆ ಇಡ್ತಾನೆ. ಇಡೀ ಭೂಮಂಡಲವೇ ಆ ಪಾದ ಸಂಪೂರ್ಣವಾಗಿ ನಿಲ್ಲುತ್ತೆ. ಆ ಪಾದ ಮುದ್ದು ಪಾದ ಮಹಾವಿಷ್ಣುವಿನ ಪಾದ. ಇನ್ನೊಂದು ಪಾದದ ಸ್ಥಳ, ಆ ಇನ್ನೊಂದು ಪಾದದ ಸ್ಥಳ ಗೊತ್ತಾಗುವಷ್ಟರೊಳಗೆ ಬಲಿಚಕ್ರವರ್ತಿ ಗೊತ್ತಾಗತ್ತೆ, ನೀನು ಸಾಮಾನ್ಯ ಇಲ್ಲಪ್ಪ, ನೀನು ಮಹಾವಿಷ್ಣು ಅಂತ. ನೀನು ಮಹಾವಿಷ್ಣುವಾಗಿ ನನಗೆ ಮೋಕ್ಷವನ್ನು ದಯಪಾಲಿಸ್ತಕ್ಕಂಥದ್ದು ನಿನ್ನಿಂದಲೇ ಅಂತ ಹೇಳಿ ಮಹಾವಿಷ್ಣುವಲ್ಲಿ ಆಗಲೇ ಶ್ರದ್ಧೆಯಿಂದ ಭಕ್ತಿಯಿಂದ ತಾನು ಪ್ರಾರ್ಥನೆ ಸಲ್ಲಿಸಿರ್ತಾನೆ. 2 ಪಾದದ ಸ್ಥಳ ಆಯಿತು. ಇನ್ನು 3ನೇ ಪಾದ ಎಲ್ಲಪ್ಪ ಅಂದರೆ, ಈಗೋ ನನ್ನ ಶಿರದ ಮೇಲೆ ನಿನ್ನ ಪಾದವನ್ನು ಇಡು ಅಂತ ಹೇಳ್ತಾನೆ. ಶಿರದ ಮೇಲೆ ಪಾದವನ್ನು ಇಟ್ಟು ಸಂಪೂರ್ಣವಾಗಿ ಭೂಪ್ರಸ್ಥ ಮಾಡ್ತಾನೆ. ಆದರೆ ಅವನಲ್ಲಿರ್ತಕ್ಕಂತಹ ಆ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ ಮತ್ತು ದಾನ ಧರ್ಮ ಇದೆಲ್ಲವನ್ನು ನೋಡಿ ಮಹಾವಿಷ್ಣು ಒಂದು ವರ ಕೊಡ್ತಾನೆ. ವರ್ಷಕ್ಕೊಂದಾವರ್ತಿ ನಿನ್ನ ಎಲ್ಲರೂ ಸಹಿತ ನೆನೆಸ್ಕೊಳ್ಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ನಿನ್ನ ಆರಾಧನೆ ಆಗಬೇಕು, ಬಲಿಕೋಟೆಯನ್ನು ಕಟ್ಟಬೇಕು, ಬಲೀಂದ್ರನ ಅನುಷ್ಠಾನ ಮಾಡಬೇಕು ಎಂಬತಕ್ಕಂಥ ಒಂದು ವಿಚಾರ ಹೇಳಿ ಮಹಾವಿಷ್ಣು ಅನುಗ್ರಹವನ್ನು ಕೊಡ್ತಾನೆ. ಅಂದಿನಿಂದ ಇಂದಿನವರೆಗೂ ಬಲಿಚಕ್ರವರ್ತಿಯ ವಿಶೇಷವಾದ ಅನುಷ್ಠಾನ ಇದೇ ಹಬ್ಬಗಳ ಸಾಲಲ್ಲಿದೆ. ಹಾಗಾಗಿ ಈ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ವಿಶೇಷವಾದಂತಹ ಅನುಷ್ಠಾನ ಇನ್ನು ಪ್ರತಿ ವರ್ಷದಂತೆ ದೀಪಾವಳಿಯ ಸಡಗರ ಸಂಭ್ರಮ ಎಲ್ಲರಿಗೂ ಇದೆ. ಆದರೆ ಈ ವರ್ಷದ ದೀಪಾವಳಿ ಸಡಗರ ಸಂಭ್ರಮ ಒಂದಷ್ಟು ಜನಕ್ಕೆ ಕಹಿಯಾಗಿದೆ, ಒಂದಷ್ಟು ಜನಕ್ಕೆ ಸಿಹಿಯಾಗಿದೆ, ಒಂದಷ್ಟು ಜನಕ್ಕೆ ಬಹಳಷ್ಟು ಮಾನಸಿಕ ಒತ್ತಡಗಳಿದೆ. ಇದೆಲ್ಲವೂ ಗ್ರಹಗತಿಗಳನ್ನು ಅವಲಂಬಿಸಿರ್ತಕ್ಕಂಥದ್ದು. ಆದರೆ ಒಂದು ಸಂತೋಷದ ವಿಚಾರ ಅಂದರೆ, ಈ ಬಾರಿಯ ದೀಪಾವಳಿ ಹಬ್ಬ ಎಲ್ಲರೂ ಸಡಗರ ಸಂಭ್ರಮದಿಂದ ಆಚರಿಸಿ ಎಲ್ಲರಿಗೂ ಶುಭ ಉಂಟಾಗುವಂಥದ್ದಾಗಲಿ.
ಭಗವಂತನ ಸಂಪೂರ್ಣ ಅನುಗ್ರಹ ಇರಲಿ. ತಾಯಿ ಮಹಾಲಕ್ಷ್ಮಿಯ ಕೃಪೆ ರಾಜ್ಯ ದೇಶದಾದ್ಯಂತ ಪ್ರತಿಯೊಬ್ಬ ಭಕ್ತರಿಗೂ ಸಿಗಲಿ. ಸರ್ವಮಂಗಳೆ ಮಹಾಲಕ್ಷ್ಮಿ. ಸರ್ವಮಂಗಳೆ ಮಹಾಲಕ್ಷ್ಮಿಯನ್ನು ಎಲ್ಲರೂ ಒಲಿಸ್ಕೊಳ್ಬೇಕು. ಆದರೆ ಈ ಬಾರಿ ಎಲ್ಲರಿಗೂ ಒಂದು ದ್ವಂದ್ವ ನಿಲುವಿದೆ. ಸೋಮವಾರ ಹಬ್ಬನ ಮಂಗಳವಾರ ಹಬ್ಬನ, ಸೋಮವಾರ ಪೂಜೆ ಮಾಡಬೇಕಾ ಮಂಗಳವಾರ ಪೂಜೆ ಮಾಡಬೇಕಾ ಅಂತ. ಆದರೆ ಧರ್ಮಶಾಸ್ತ್ರ ಒಂದು ಹೇಳುತ್ತೆ, ಸೂರ್ಯೋದಯದಲ್ಲಿರ್ತಕ್ಕಂಥ ಮುಹೂರ್ತ ಕರೆಕ್ಟು ಅಂತ ಒಂದು ಭಾಗ ಹೇಳಿದ್ರೆ, ಇಂತಹ ವೃತಾನುಷ್ಠಾನಗಳನ್ನು ಆಯಾ ಮುಹೂರ್ತ ಆ ತಿಥಿವಾರ ನಕ್ಷತ್ರಗಳಲ್ಲೇ ಮಾಡಬೇಕು ಅಂತ. ಅದಕ್ಕಾಗಿ ಈ ಬಾರಿ ಸೋಮವಾರ ಸಾಯಂಕಾಲನೇ ಅಮಾವಾಸ್ಯೆ ಆದ್ದರಿಂದ ಸಂಧ್ಯಾ ಕಾಲದ ಅನುಷ್ಠಾನ ಕ್ರಮಬದ್ಧವಾಗಿ ಮಾಡಬೇಕು. ಹಾಗೆ ನೋಮೋದು ಅಂತ ಹೇಳ್ತಾರೆ, ಲಕ್ಷ್ಮೀ ಪೂಜೆ ಅಂತ ಹೇಳ್ತಾರೆ. ಲಕ್ಷ್ಮಿಯ ಪೂಜೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಅನುಷ್ಠಾನವನ್ನು ಮಾಡುವಂಥದ್ದು. ಅದರಲ್ಲೂ ಅಮಾವಾಸ್ಯೆ ಸಂಧ್ಯಾಕಾಲ. ಅಮಾವಾಸ್ಯೆಯೆಂದು ಸಂಧ್ಯಾಕಾಲದಲ್ಲಿ ಮಾಡುವಂಥ ತಾಯಿ ಮಹಾಲಕ್ಷ್ಮಿ ಅನುಷ್ಠಾನ ಶೀಘ್ರವಾಗಿ ಒಲಿತಕ್ಕಂಥದ್ದು. ಹರಿಂಕಾರಾಸರಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂಚ ವರಸದಾಂ ದೌತಾಂ ತಣಿತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪ್ರಕಳಾಂ ಶ್ರೀಚಕ್ರ ಸಂಚಾರಣಿ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ. ಹೀಗೆ ಭಗವತಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ಶಕ್ತಿಯಾನುಸಾರ ಹೀಗೆ ಮಾಡಿ, ಇಷ್ಟೇ ವೈಭವಪೂರಿತವಾಗಿ ಮಾಡಿ, ಇಷ್ಟೇ ಸಾಲ ಸೋಲ ಮಾಡಿ ಅಂತಲ್ಲ ಪೂಜಾನುಷ್ಠಾನ. ಪೂಜೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು. ಆ ಮಾಡುವಂಥದ್ದನ್ನು ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಫಲಪುಷ್ಪಗಳನ್ನು ತಂದು ಭಗವತಿಗೆ ಅರ್ಪಣೆ ಮಾಡಬೇಕು. ಏನೇ ಆದರೂ ಮನೆಯಲ್ಲಿ ಮಕ್ಕಳಿದ್ದಾಗ ಆ ಮಕ್ಕಳ ಕೈಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಮಕ್ಕಳಿಗೂ ಆರತಿಯನ್ನು ಮಾಡಿ ಆ ಮನೆಯಲ್ಲಿ ಸಮೃದ್ಧಿತನಕ್ಕಾಗಿ ಭಗವತಿಯನ್ನು ಅಪೇಕ್ಷೆ ಪಡಬೇಕು. ಅಪೇಕ್ಷೆ ಪಡುವಂಥ ಕಾಲ, ಭಗವತಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಸರ್ವರಿಗೂ ಶುಭವಾಗಲಿ, ಭಗವತಿಯ ಅನುಗ್ರಹ ಇರಲಿ. ಓಂ ಶ್ರೀಚಕ್ರ ಸಂಚಾರಣೀ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಿಯೇ ನಮಃ, ಇಷ್ಟಾರ್ಥ ಸಿದ್ಧಿನ್ಯೇ ನಮಃ. ಹೀಗೆ ಭಗವತಿಯನ್ನು ಒಂದಾ ಎರಡ ಕಮಲವಾಸಿನಿಯಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಅದು ತುಂಬ ಕಡಿಮೆನೇ. ಅಂತೆಲ್ಲ ವಿಶೇಷತೆಗಳನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಭಗವತಿಯ ಅನುಗ್ರಹ ಸಿಗ್ತಕ್ಕಂಥದ್ದು. ಪ್ರತಿ ವರ್ಷದ ದೀಪಾವಳಿಗೂ ಈ ವರ್ಷದ ದೀಪಾವಳಿಗೂ ಒಂದಷ್ಟು ಬದಲಾವಣೆಗಳಿದೆ. ಕಾರಣ ದ್ವಂದ್ವ ನಿಲುವು, ದ್ವಂದ್ವ ಆಲೋಚನೆಗಳು ಈಗಾಗಲೇ ಮನೆ ಮಾಡಿದೆ. ಆದರೆ ಏನೇ ಆದರೂ ಸಹಿತ ಅಮ್ಮನವರ ಆಶೀರ್ವಾದ ಬೇಕಲ್ಲ, ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಬೇಕಲ್ಲ. ಯಾರ ಕುಟುಂಬದಲ್ಲಿ ತಂದೆ ತಾಯಿ ಗುರು ಹಿರಿಯರು ಅಥವಾ ತಾವು ಮಾಡುವಂಥ ಧರ್ಮ ಕಾರ್ಯ ದಾನ ಧರ್ಮಾದಿಗಳು ಇದೆಲ್ಲದರ ಬಗ್ಗೆ ಆಲೋಚನೆ ಇರುತ್ತೋ ಎಂತಹ ಕಷ್ಟಕಾಲದಲ್ಲಾದರೂ ಭಗವತಿ ಕೈ ಹಿಡಿದು ನಡೆಸ್ತಾಳೆ. ಅಂತಹದ್ದನ್ನು ಬಿಟ್ಟು ಮಧಾಂಧರಾಗಿ ನಡ್ಕೊಂಡಾಗ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ. ಏನೇ ಆದರೂ ಇವತ್ತಿನ ಕಾಲಧರ್ಮ, ಇವತ್ತಿನ ಪರಿಸ್ಥಿತಿ, ಮನುಷ್ಯ ತಾನು ಹಾಕ್ತಿರ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ನಾನೇ ಚೆನ್ನಾಗಿರಬೇಕು, ನಾನೇ ಅಭಿವೃದ್ಧಿ ಆಗಬೇಕು, ನನ್ನಿಂದಲೇ ಸಾಧ್ಯ ಆಗಬೇಕು ಅಥವಾ ನಾನು ಹೇಳ್ದಂಗೆ ಆಗಬೇಕು ಎಂಬತಕ್ಕಂಥದ್ದು ಒಂದಷ್ಟು ಇದ್ದರೆ ಅದು ಯಾವುದೂ ಒಳಿತಲ್ಲ. ಎಲ್ಲರಂತೆ ನಾನಿದ್ದೇನೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರ ಜೀವನ ಬೆಳಕಾಗಲಿ ಎಂಬತಕ್ಕಂಥ ಚಿಂತನೆ ಇದ್ದರೆ ಅದು ಶೀಘ್ರವಾಗಿ ಒಳಿತಾಗುತ್ತೆ. ಅಂತಹ ಅದ್ಭುತವಾದಂಥ ಪರಿಕಲ್ಪನೆ ಎಲ್ಲರಿಗೂ ಸಿಗುವಂಥದ್ದಾಗಬೇಕು. ಹಾಗೆ ಈ ವರ್ಷದ ದೀಪಾವಳಿ ಹಬ್ಬದಲ್ಲಿ ಒಂದಷ್ಟು ರಾಶಿಗಳಿಗೆ ಲಾಭ, ಒಂದಷ್ಟು ರಾಶಿಗಳಿಗೆ ನಷ್ಟ, ಒಂದಷ್ಟು ರಾಶಿಗಳಿಗೆ ಮಿಶ್ರಿತ ಫಲ ಅಂತಲೂ ಇದೆ. ಅಂದರೆ ದೀಪಾವಳಿಗೊಂದು ರಾಶಿ ಫಲ ಅಂತಲ್ಲ, ದೀಪಾವಳಿಯ ಮುಹೂರ್ತ ಬಲ ಆಗಿರೋದ್ರಿಂದ, ಅಮಾವಾಸ್ಯೆ ಹೀಗಿರೋದ್ರಿಂದ ಈ ಅಮಾವಾಸ್ಯೆಯಿಂದ ಆದ ನಂತರ ಆಗುವಂತಹದ್ದು ಒಂದಷ್ಟು ಬದಲಾವಣೆ. ಯಾರ ನಿರೀಕ್ಷೆಯಲ್ಲೂ ಇಲ್ಲದಂತಹ ಬದಲಾವಣೆಗಳು ಒಂದಷ್ಟು ನಡೆಯಬಹುದು. ಹಾಗೆ ಒಂದಷ್ಟು ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳ ಬಗ್ಗೆ ಒಂದಷ್ಟು ಜನಗಳ ಮಾತಾಗಬಹುದು. ಎಷ್ಟೇ ಆದರೂ ಶಕ್ತಿ ದೇವತೆಯ ಔಪಾಸನೆ ನಡೆಸ್ತಕ್ಕಂಥದ್ದು. ಅದರಲ್ಲೂ ಒಂದು ಕಡೆ ಕೇದಾರೇಶ್ವರ, ಒಂದು ಕಡೆ ಸಾಂಬ ಸದಾಶಿವನ ಅನುಷ್ಠಾನ. ಕೇದಾರೇಶ್ವರ ಸಾಂಬ ಸದಾಶಿವನ ಅನುಷ್ಠಾನದಲ್ಲಿ ಬಲೀಂದ್ರನಾದಂಥ ಮಹಾವಿಷ್ಣುವಿನ ಅನುಷ್ಠಾನ. ಆ ಮಹಾವಿಷ್ಣುವಿನ ಅನುಷ್ಠಾನದಿಂದ ಲೋಕದಲ್ಲಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ನರಕಾಸುರನ ಸಂಹಾರ ಆದ ನಂತರ ಆಚರಿಸುವಂತಹದ್ದೇ ವಿಶೇಷವಾಗಿರ್ತಕ್ಕಂಥ ಹಬ್ಬವಾಗಿರುತ್ತೆ. ನರಕಾಸುರನ ಸಂಹಾರ ಆಗಿರ್ತಕ್ಕಂಥದ್ದರ ಪ್ರತೀತಿಯೇ ಪ್ರತಿಯೊಬ್ಬರು ಬೆಳಗಿನ ಜಾವ ಬೇಗ ಎದ್ದು ತಲೆಗೆ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು. ಒಂದಷ್ಟು ಶಬ್ದವಿರತಕ್ಕಂಥ ಶಬ್ದರಹಿತವೇ ಆಗಬೇಕು. ಯಾಕೆಂದರೆ ಶಬ್ದ ಮಾಲಿನ್ಯ ಆಗಬಾರ್ದು ಅಂತ, ಪರಿಸರವನ್ನು ಕಾಪಾಡಬೇಕು ಅಂತ. ಏನು ಪರಿಸರ ಮತ್ತು ಶಬ್ದ ಇದು ಈ ಕ್ಷಣಕ್ಕೆ ಮಾತ್ರನೇ ಒಂದಷ್ಟು ಜನಗಳ ಧ್ವನಿ ಇದೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಹಬ್ಬ ಸಡಗರ ಸಂಭ್ರಮ ಅಂತಕ್ಕಂಥದ್ದು ಇವತ್ತು ನೆನ್ನೆ ಬಂದಂಥ ಪದ್ಧತಿ ಅಲ್ಲ. ಇದಕ್ಕೆ ಸಾಕಷ್ಟು ಇತಿಹಾಸ ಇದೆ. ಇತಿಹಾಸ ಇರತಕ್ಕಂಥ ಈ ಪದ್ಧತಿಗಳ ಆಚರಣೆಗೆ ಯಾರೂ ದ್ವಂದ್ವ ನಿಲುವನ್ನು ತಂದುಕೊಳ್ಳದಿರ ಹಬ್ಬವನ್ನು ಆಚರಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ಅದರಲ್ಲೂ ಪರಿಸರ ಸಂರಕ್ಷಣೆಗಾಗಿ ಒಂದಷ್ಟು ಪಟಾಕಿಗಳು ಈಗಾಗಲೇ ಮಾರುಕಟ್ಟೆಗೆ ಬಂದಾಗಿದೆ. ಏನೇ ಆದರೂ ಮಕ್ಕಳು ಸಡಗರ ಸಂಭ್ರಮದಿಂದ ಇರಬೇಕು. ಪೂಜಾ ಅನುಷ್ಠಾನದಲ್ಲಿ ಲೋಪ ಬಾರದಂತೆ ನಡ್ಕೊಳ್ಬೇಕು.
ಹಾಗೆ ಪೂಜಾನುಷ್ಠಾನದ ಕ್ರಮವನ್ನು ಆಚರಣೆ ಮಾಡೋದರಿಂದ ಹೆಚ್ಚಿನ ಫಲಗಳು ಖಂಡಿತ ಕಾರಿಸಿದ್ದಿದೆ. ಆದರೆ ಪ್ರತಿಯೊಬ್ಬರೂ ಸಹಿತ ಈ ನರಕ ಚತುರ್ದಶಿ ಪ್ರಾರಂಭವಾದ ನಂತರ ಅಲ್ಲಿಂದ ಆಚೆಗೆ ಬರ್ತಕ್ಕಂಥದ್ದು ಅಮಾವಾಸ್ಯೆ ಅನುಷ್ಠಾನ. ಅಮಾವಾಸ್ಯೆ ಅನುಷ್ಠಾನವನ್ನು ಲಕ್ಷ್ಮೀ ಪೂಜೆಯನ್ನು ಮಾಡಿ ಪ್ರತಿಯೊಬ್ಬರೂ ಹತ್ತಿರದಲ್ಲಿರ್ತಕ್ಕಂಥ ದೇವಾಲಯಗಳಿಗೆ ಹೋಗಿ ಬರ್ತಾರೆ. ಅದರಲ್ಲೂ ಶಿವ ಸಾನ್ನಿಧ್ಯಕ್ಕೆ ಹೋಗಿ ಶಿವಾಷ್ಟೋತ್ರವನ್ನು ಮಾಡಿಕೊಂಡು ಮನೆಯಲ್ಲಿ ಮಾಡಿರ್ತಕ್ಕಂಥ ಖಾದ್ಯಗಳು ಸಿಹಿ ಪದಾರ್ಥ ಇರುತ್ತಲ್ಲ ಅದನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟು ನೋಮುದು ಅಂತ ಹೇಳ್ತಾರೆ ಅಥವಾ ನೋಮುಲು ಅಂತ ಹೇಳ್ತಾರೆ. ಅಂತಹ ಒಂದು ಪದ್ಧತಿಯನ್ನು ಆ ಪದ್ಧತಿ ಇದ್ದರೆ ಮಾತ್ರ ಅನುಷ್ಠಾನ. ಪದ್ಧತಿ ಇಲ್ದಿರ ಇದ್ದರೆ ಕೊಡುವ ಪ್ರಸಾದವನ್ನು ಆ ಬಾಯಿ ರುಚಿಗೆ ಪ್ರಸಾದ ಸ್ವೀಕರಿಸಬಹುದು. ಆದರೆ ನಮ್ಮಲ್ಲಿ ಶಾಸ್ತ್ರಬದ್ಧವಾಗಿ ಪದ್ಧತಿ ಇರತಕ್ಕಂಥವ್ರು ಮಾತ್ರನೇ ಕೇದಾರೇಶ್ವರನ ಅನುಷ್ಠಾನವನ್ನು ಮಾಡ್ತಾರೆ. ಕೇದಾರೇಶ್ವರನ ಅನುಷ್ಠಾನ ಆದ ನಂತರ ಇನ್ನು ಲಕ್ಷ್ಮೀ ಅನುಷ್ಠಾನವನ್ನು ಸಹಿತ ಲಕ್ಷ್ಮೀ ಅನುಷ್ಠಾನಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಪಂಥವಿಲ್ಲ ಅಥವಾ ಯಾರೂ ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ. ಎಲ್ಲರೂ ಶ್ರದ್ಧೆಯಿಂದ ಆಚರಿಸಬಹುದು ಈ ಒಂದು ಮಹಾಲಕ್ಷ್ಮಿ ಅನುಷ್ಠಾನವನ್ನು. ಮಹಾಲಕ್ಷ್ಮಿ ಅನುಷ್ಠಾನವನ್ನು ಮಾಡಿ ಹೊಸದಾಗಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿ ಹೊಸದಾದಂಥ ಲೆಕ್ಕಾಚಾರವನ್ನು ಪ್ರಾರಂಭ ಮಾಡುವಂಥ ವರ್ಗಗಳು ಸಾಕಷ್ಟು ಜನ ನೋಡ್ಬೋದು. ಹಾಗೆ ಇನ್ನು ಬಲೀಂದ್ರನ ಪೂಜೆ ಅಂದರೆ ಸಾಮಾನ್ಯಕ್ಕೆ ಕಾರ್ತೀಕ ಮಾಸದ ಪ್ರಾರಂಭ. ಇಲ್ಲಿಗೆ ಕಾರ್ತೀಕ ಮಾಸದ ಪ್ರಾರಂಭ ಅಮಾವಾಸ್ಯೆ ಆದ ನಂತರ ಬರ್ತಕ್ಕಂಥದ್ದು ಕಾರ್ತೀಕ ಪ್ರಾರಂಭ. ಆ ಕಾರ್ತೀಕ ಮಾಸದ ಪ್ರಾರಂಭವಾದ್ರಿಂದ ಒಂದು ಕಡೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಅನುಷ್ಠಾನ ಪ್ರಾರಂಭ. ಅಯ್ಯಪ್ಪನಿಗೆ ಮಾಲೆಯನ್ನು ಧರಿಸಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥವರು ಕಾರ್ತೀಕ ಪ್ರಾರಂಭ. ಇನ್ನು ಕಾರ್ತೀಕ ಮಾಸ ಬಂತು ಅಂದರೆ ಶಿವಧ್ಯಾನ, ಶಿವನ ಆರಾಧನೆ, ಶಿವತಾಂಡವ ಸ್ತೋತ್ರ, ವಿಶೇಷವಾಗಿ ಶಿವಾಷ್ಟೋತ್ರಗಳು ಅಲ್ಲೇ ಪ್ರಾರಂಭ. ನೋಡಿ, ಕಾರ್ತೀಕ ಮಾಸದ ಪ್ರಾರಂಭ ಶಿವನ ಅನುಷ್ಠಾನ ಅಂತಿದೆ. ಅದೇ ಕಾರ್ತೀಕ ಮಾಸದ ಪ್ರಾರಂಭ ಬಲಿಚಕ್ರವರ್ತಿಯ ಪೂಜಾನುಷ್ಠಾನ ಇದೆ. ಬಲಿಚಕ್ರವರ್ತಿಯ ಪೂಜಾನುಷ್ಠಾನದಲ್ಲಿ ಮಹಾವಿಷ್ಣುವಿನ ಆರಾಧನೆ ಅಲ್ಲೇ ಇದೆ. ಹಾಗಾಗಿ ಶಿವಂ ಹೃದಯಂ ವಿಷ್ಣು, ವಿಷ್ಣು ಹೃದಯ ಶಿವ. ಶಿವಕೇಶವರಲ್ಲಿ ಭೇದ ಭಾವವಿಲ್ಲ. ಆದರೆ ನಮ್ಮಗಳ ಮನಸ್ಸಲ್ಲಿ ಆ ಭೇದ ಭಾವ ತಂದುಕೊಂಡು ಇಲ್ಲದಂಥ ರೀತಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಮೊದಲು ನಮ್ಮಗಳಲ್ಲಿರ್ತಕ್ಕಂಥ ಅಸುರತ್ವದ ಗುಣ ಹೋಗಬೇಕಾಗಿದೆ. ಅದು ಹೋಯಿತು ಅಂದರೆ ನಿಜಕ್ಕೂ ದೀಪಾವಳಿಯ ಸಾರ್ಥಕತೆ ಅನುಷ್ಠಾನ ಆಗುತ್ತೆ. ಅಂತಹ ಬಲಿಚಕ್ರವರ್ತಿಯ ಅನುಷ್ಠಾನವನ್ನು ಬಲಿಕೋಟೆಯನ್ನು ಕಟ್ಟುವಂಥ ಪದ್ಧತಿ ಇವತ್ತಿಗೂ ಒಂದಷ್ಟು ವಾಸ್ತುಗಳಲ್ಲಿದೆ. ಆ ಬಲಿಚಕ್ರವರ್ತಿಯ ಕೋಟೆಯನ್ನು ಕಟ್ಟುವ ವಿಧಾನ ಹೇಗೆ? ಗೋಮಯದಿಂದ ಒಂದು ಸಗಣಿಯಿಂದ, ಅಂದರೆ ಸಗಣಿ ಅಥವಾ ಗೋಮಯ ಎರಡೂ ಒಂದೇ, ಗೋಮಯದಿಂದ ಒಂದು ಕೋಟೆಯನ್ನು ಕಟ್ಟುವಂತಹದ್ದು. ಕೋಟೆಯನ್ನು ಕಟ್ಟಿ ಪ್ರತಿಯೊಂದು ಮನೆಯ ಬಾಗಿಲುಗಳ ಹತ್ರ ಸಹಿತ ಸೈನಿಕರ ರೂಪದಲ್ಲಿ ಎರಡೆರಡು ಅಲ್ಲಿರ್ತಕ್ಕಂತಹ ಒಂದು ಗೋಮಯದಿಂದ ಒಂದೊಂದು ಪಿಳ್ಳೆರಾಯಿನ ಥರ ಮಾಡಿಟ್ಟಿರ್ತಾರೆ. ಇದೆಲ್ಲಕ್ಕೂ ಸಹಿತ ಅದರ ಅಲಂಕಾರಕ್ಕಾಗಿ ಉಚ್ಚೆಳ್ಳನ್ನು ತರ್ತಾರೆ. ಆ ಉಚ್ಚೆಳ್ಳನ್ನು ತಂದು ಆ ಉಚ್ಚೆಳ್ಳಿನ ಹೂವು ಅಂತನೋ ಅಥವಾ ಒಂದಷ್ಟು ಬೇರೆ ಬೇರೆ ತರಹ ಹೂವು, ಅಂದರೆ ಬೇರೊಂದು ಸಮಯದಲ್ಲಿ ಪೂಜೆಗೆ ಅರ್ಹವಾಗಿಲ್ದಿರತಕ್ಕಂಥದ್ದನ್ನು ಈ ಸಮಯದಲ್ಲಿ ಅರ್ಹತೆಯಿಂದ ಆ ಅನುಷ್ಠಾನವನ್ನು ಮಾಡ್ತಾರೆ. ಆ ಹೂವುಗಳನ್ನು ಜೋಡಿಸ್ತಾರೆ ಮತ್ತು ಕುಂಬಳ ಹೂವನ್ನು ತರ್ತಕ್ಕಂಥದ್ದು, ಹೊಸದಾಗಿ ಬೆಳೆದಿರ್ತಕ್ಕಂತಹ ಬೆಳೆ ಏನಾದರೆ ಆ ಬೆಳೆಯನ್ನಿಟ್ಟು ಪೂಜಿಸ್ತಕ್ಕಂಥದ್ದು ರೈತ ಬಾಂಧವರು ಆಚರಣೆ ಮಾಡುವಂಥ ಹಬ್ಬವೂ ಹೌದು. ಹಾಗೆ ಸಿಟಿಗಳಲ್ಲಿರ್ತಕ್ಕಂಥವರು ಸಹಿತ ನಿಮ್ಮ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಇಂತಹದ್ದೇ ಆದಂಥ ಶಾಸ್ತ್ರಬದ್ಧವಾದಂಥ ಅನುಷ್ಠಾನವನ್ನು ಮಾಡ್ತಾರೆ. ಬಲಿಕೋಟೆಯನ್ನು ಕಟ್ಟಿ ಬಲೀಂದ್ರನಿಗೆ ವಿಶೇಷವಾದ ಪೂಜೆಯನ್ನು ಮಾಡಿ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೂ ಆರತಿಯನ್ನು ಮಾಡಿ ಸೇವೆಯನ್ನು ಸಲ್ಲಿಸ್ತಾರೆ. ಇದಾದ ನಂತರನೇ ಮಧ್ಯಾಹ್ನದ ಪ್ರಸಾದ ಆಗ್ತಾ ಇದ್ದಂಗೆ ಸಂಧ್ಯಾಕಾಲ ದೇವರಿಗೆ ಆರತಿ ಮಾಡ್ತಕ್ಕಂಥದ್ದು, ಮಹಾಗಣಪತಿಯನ್ನು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ವಿಷ್ಣು ದೇವರ ಆರಾಧನೆ ಮಾಡಿ ವಿಶೇಷವಾದಂಥ ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಇದೆಲ್ಲವೂ ಇದು ಪ್ರತಿ ವರ್ಷದಲ್ಲೂ ಬರ್ತಕ್ಕಂಥ ಹಬ್ಬಗಳು. ಇನ್ನು ಈ ಬಲಿಚಕ್ರವರ್ತಿ ಅನುಷ್ಠಾನದ ಸಮಯದಲ್ಲೇ ನಮಗೆಲ್ಲರಿಗೂ ಸಹಿತ ಪ್ರಸಿದ್ಧ ಕ್ಷೇತ್ರ ಅಂತಲೇ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಸರಾಗಿರ್ತಕ್ಕಂತಹ ಕ್ಷೇತ್ರ ತಾಯಿ ಹಾಸನಾಂಬ ಕ್ಷೇತ್ರ. ಹಾಸನಾಂಬಾಳ ಕ್ಷೇತ್ರವೂ ಸಹಿತ ಅವತ್ತಿಗೆ ಸಂಪನ್ನವಾಗತಕ್ಕಂಥದ್ದು ಅಂತಕ್ಕಂಥದ್ದು ಇದೆ. ಹೀಗೆ ಪ್ರತಿ ವರ್ಷದಂತೆ ವರ್ಷಕ್ಕೊಂದಾವರ್ತಿ ದರ್ಶನ ಕೊಡ್ತಕ್ಕಂಥ ತಾಯಿ ಹಾಸನಾಂಬಾಳ ದರ್ಶನ ಸಹಿತ ಇನ್ನು ನಾಳೆಗೆ ಸಂಪನ್ನ. ಅಂದರೆ ಬಲಿಚಕ್ರವರ್ತಿಯ ಅನುಷ್ಠಾನ ಆದ ನಂತರ ಅದರ ಮಾರನೇ ದಿವಸಕ್ಕೆ ಸಂಪನ್ನವಾಗುತ್ತೆ. ಇನ್ನು ತಿರುಗಿ ತಾಯಿ ದರ್ಶನ ಮಾಡಬೇಕಾದ್ರೆ 1 ವರ್ಷ ಕಾಯಬೇಕಾಗತ್ತೆ. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನೋಡಿ. ಒಂದು ಕಡೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಒಂದಷ್ಟು ಕಡೆ ವಿಚಾರವಾದಿಗಳ ಒಂದಷ್ಟು ಮಾತು, ಅದರ ಮಧ್ಯದಲ್ಲೂ ಇಂತಹ ಒಂದು ಪವಾಡ. ಹಾಗೆ ಈ ಬಾರಿ ಅಂತೂ ಹಾಸನದಲ್ಲೂ ಸಹಿತ ಸಾಕಷ್ಟು ಜನ ಭಕ್ತರ ದರ್ಶನ ಆಗಿದೆ. ಏನೇ ಆದರೂ ಈ ಬಾರಿ ಸಂಭವಿಸುವಂತಹ ಈ ಬಾರಿ ಎದುರಾಗಿರ್ತಕ್ಕಂತಹ ಅಮಾವಾಸ್ಯೆ ಇದೆಯಲ್ಲ, ಈ ಅಮಾವಾಸ್ಯೆಯಿಂದ ಒಂದಷ್ಟು ಆಗು ಹೋಗುಗಳಂತೂ ಖಂಡಿತ ಸಾಧ್ಯ. ಆ ಸಾಧ್ಯತೆಗಳೇನು ಎಂಬತಕ್ಕಂಥದ್ದನ್ನು ನಾವು ಹೇಳೋದಕ್ಕಿಂತ ಮುಂದೆ ಕಾದೇ ನೋಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಭಗವತಿಯ ಅನುಗ್ರಹದಿಂದ ಇಷ್ಟಾರ್ಥಗಳ ಸಿದ್ಧಿಯಾಗುವಂಥದ್ದಾಗಲಿ, ತಾಯಿ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತೇಳಿ ನಾವು ಸಹಿತ ಇವತ್ತಿನ ದಿವಸ ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಹಾಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗಕ್ಕೂ ಪ್ರತಿಯೊಬ್ಬರಿಗೂ ಒಳಿತಾಗಲಿ ಅಂತ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಿದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.